ಮೂಡಾ ಸೈಟ್ ಹಂಚಿಕೆ ಅಕ್ರಮದಲ್ಲಿ ಸಿಎಂ ಪತ್ನಿಗೆ ರಿಲೀಫ್ ಸಿಗ್ತಾ ಇದೆ. ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ರಿಲೀಫ್ ಸಿಕ್ಕಿರುವಂತದ್ದು. ಮೂಡಾ ಸೈಟ್ ಹಂಚಿಕೆ ಅಕ್ರಮದಲ್ಲಿ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಇಡಿ ಸಲ್ಲಿಸಿದಂತಹ ಅರ್ಜಿ ವಜಾ ಆಗಿದೆ. ಇಡಿ ಸಲ್ಲಿಸಿದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದ್ದು, ಈ ಮೂಲಕ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಬಿಗ್ ರಿಲೀಫ್ ಸಿಗ್ತಾ ಇದೆ. ಹೈಕೋರ್ಟ್ ಕೊಟ್ಟ ಆದೇಶವನ್ನ ಪ್ರಶ್ನಿಸಿ ಜಾರಿ ನಿರ್ದೇಶನಾಲಯ ಸುಪ್ರೀಂನಲ್ಲಿ ಅರ್ಜಿ ಹಾಕಿತ್ತು. ಆದರೆ ಆ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸುವ ಮೂಲಕ ಸಿಎಂ ಪತ್ನಿ ಪಾರ್ವತಿಯವರಿಗೆ ಬಿಗ್ ರಿಲೀಫ್ ಸಿಗ್ತಾ ಇದೆ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣದಲ್ಲಿ ಅಕ್ರಮವಾಗಿ ನಿವೇಶನ ಹಂಚಿಕೆಯಾಗಿದೆ ಎನ್ನುವಂತಹ ಆರೋಪದಡಿ ಈ ಹಗರಣ ಏನು ಬಯಲಿಗೆ ಬಂದಿತ್ತು, ಅದರಲ್ಲಿ A1 ಆರೋಪಿಯಾಗಿದ್ದರು ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು. ಈಗ ಈ ಪ್ರಕರಣದಲ್ಲಿ ಸಿಎಂ ಪತ್ನಿಗೆ ಬಿಗ್ ರಿಲೀಫ್ ಸಿಗ್ತಾ ಇದೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಇಡಿ ಏನು ಅರ್ಜಿಯನ್ನು ಹಾಕ್ಕೊಂಡಿತ್ತು, ಆ ಅರ್ಜಿ ವಜಾ ಮಾಡಿದೆ ಸುಪ್ರೀಂ. ಬಹಳ ದೊಡ್ಡ ಸಂಚಲನ ಮೂಡಿಸಿದಂತಹ ಪ್ರಕರಣ ಅದು. ಅದರ ಜೊತೆಗೆ ರಾಜಕೀಯ ಹೋರಾಟ ಚುನಾವಣಾ ಕಣದಲ್ಲಿರಲಿ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಸಿಜೆಐ ಗರಂ ಆಗಿದ್ದಾರೆ. ಇಡಿಯನ್ನ ರಾಜಕೀಯ ಹೋರಾಟಕ್ಕೆ ಬಳಸಬಾರದು. ಜಾರಿ ನಿರ್ದೇಶನಾಲಯಕ್ಕೆ ಸಿಜೆಐ ಬಿಆರ್ ಗವಾಯಿ ತರಾಟೆ ತೆಗೆದುಕೊಂಡ್ರು. ಇಡಿ ಬಗ್ಗೆ ಕೆಲ ಕಠಿಣ ಟೀಕೆಗಳನ್ನು ಮಾಡಬೇಕಾಗತ್ತೆ. ದುರದೃಷ್ಟವಶಾತ್ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಅನುಭವ ಇದೆ. ದಯವಿಟ್ಟು ನಮ್ಮ ಬಾಯಿ ತೆರೆಯೋದಕ್ಕೆ ನಮ್ಮನ್ನು ಕೇಳಬೇಡಿ. ಮತದಾರರ ಮುಂದೆ ರಾಜಕೀಯ ಹೋರಾಟ ನಡೆಸಿ ಈ ವಿಚಾರಕ್ಕೆ ನಿಮ್ಮನ್ನು ಯಾಕೆ ಬಳಸ್ಕೊಳ್ಳಲಾಗ್ತಾ ಇದೆ ಅಂತ ಇಡಿಗೆ ಪ್ರಶ್ನೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಸಿಜೆಐ ಗವಾಯಿ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅರ್ಜಿಯನ್ನ ವಜಾಗೊಳಿಸಿತು ಸುಪ್ರೀಂ ಕೋರ್ಟ್. ಆ ಸಂದರ್ಭದಲ್ಲಿ ಸಿಜೆಐ ಕೆಲ ವಿಚಾರಗಳ ಬಗ್ಗೆ ತರಾಟೆಗೆ ತೆಗೆದುಕೊಂಡ್ರು. ರಾಜಕೀಯ ಹೋರಾಟ ಏನಿದ್ರು ಅದು ಚುನಾವಣಾ ಕಣದಲ್ಲಿ ಇರಲಿ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಗರಂ ಆಗಿ ನುಡಿದಿದ್ದಾರೆ ಸುಪ್ರೀಂ ಕೋರ್ಟ್ ಸಿಜೆಐ. ಜಾರಿ ನಿರ್ದೇಶನಾಲಯ ಇಡಿ ಎನ್ನುವ ಸಂಸ್ಥೆಯನ್ನು ರಾಜಕೀಯ ಹೋರಾಟಕ್ಕೆ ಬಳಸ್ಕೊಳ್ಬಾರ್ದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸಿಎಂ ಪತ್ನಿ ಪಾರ್ವತಿಯವರಿಗೆ ಬಿಗ್ ರಿಲೀಫ್ ಸಿಗ್ತಾ ಇದೆ, ಅದರ ಜೊತೆಗೆ ಇಡಿಗೆ ಏನು ಚಾಟಿ ಬೀಸ್ತಾ ಇದೆ ಸುಪ್ರೀಂ, ಜೊತೆಗೆ ರಾಜಕೀಯ ಹೋರಾಟಕ್ಕೆ ಬಳಸ್ಕೊಳ್ಬೇಡಿ ಇಡಿಯನ್ನು ಅನ್ನುವಂಥದ್ದು ಬಹಳ ದೊಡ್ಡ ಒಂದು ಸೆಟ್ ಬ್ಯಾಕ್ ಇಡಿ ಪಾಲಿಗೆ ಇದು ಅಂತ. ಹೌದು ಪ್ರತಿಮಾ, ಮೈಸೂರಿನಲ್ಲಿ ನಡೆದಂತಹ ಮೂಡಾ ಸೈಟು ಹಂಚಿಕೆ ಹಗರಣ ಆಗಿದೆ ಅನ್ನುವಂಥ ಆರೋಪ ಏನಿದೆ, ಈ ಆರೋಪದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಮಟ್ಟದ ಹಿನ್ನಡೆಯಾಗಿತ್ತು. ಮತ್ತು ಅದರ ಜೊತೆಗೆ ಸಿಎಂ ಪತ್ನಿಯವರು ಹಾಗೂ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂತಹ ಬೈರತಿ ಸುರೇಶ್ ಅವರ ವಿರುದ್ಧವೂ ಕೂಡ ಇಡಿ ಪ್ರಕರಣವನ್ನು ದಾಖಲಿಸಿಕೊಂಡಿತ್ತು. ಇಂಥ ಸಂದರ್ಭದಲ್ಲಿ ಹೈಕೋರ್ಟ್ ಈ ಒಂದು ಇಡಿ ಕೊಟ್ಟಿರ್ತಕ್ಕಂಥ ಸಮನ್ಸನ್ನು ರದ್ದು ಮಾಡಿತ್ತು ಮತ್ತು ಇಡಿ ತನಿಖೆ ಅವಶ್ಯಕತೆ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಇಡಿ ಮೇಲ್ಮನವಿಯನ್ನು ಸಲ್ಲಿಸಿತ್ತು. ಇಡಿ ಅಧಿಕಾರಿಗಳ ಮೇಲ್ಮನವಿ ಅರ್ಜಿಯನ್ನು ವಿಚಾರಣೆ ನಡೆಸಿದಂತಹ ಕೋರ್ಟ್ ಸಿಎಂ ಪತ್ನಿಯವರಾದಂತಹ ಪಾರ್ವತಿಯವರು ಹಾಗೂ ನಗರಾಭಿವೃದ್ಧಿ ಸಚಿವರಾದಂತಹ ಸುರೇಶ್ ಅವರಿಗೆ ಬಿಗ್ ರಿಲೀಫ್ ಅನ್ನು ಕೊಟ್ಟಿರುವಂತಹದ್ದು. ಮೇಲ್ಮನವಿ ಅರ್ಜಿ ಇಡಿ ಸಲ್ಲಿಸಿದಂತಹ ಮೇಲ್ಮನವಿ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಜೊತೆಗೆ ಈ ಒಂದು ಏಕಸದಸ್ಯ ಪೀಠ ಕೊಟ್ಟಿರ್ತಕ್ಕಂತಹ ಆದೇಶ ಏನಿದೆ, ಹೈಕೋರ್ಟ್ ಆದೇಶದಲ್ಲಿ ಯಾವುದೇ ರೀತಿಯಾದಂತಹ ಲೋಪಗಳು ಕಂಡು ಬರ್ತಿವೆ ಅಂತ ನಮಗೆ ಅನಿಸಿಲ್ಲ ಅನ್ನುವಂಥದ್ದನ್ನು ಕೂಡ ಸುಪ್ರೀಂ ಕೋರ್ಟ್ ಸಿಜೆಐ ಅವರು ಹೇಳಿರುವಂತಹದ್ದು. ಮತ್ತೆ ಈ ಒಂದು ಆದೇಶದಿಂದ ಸಿಎಂ ಪತ್ನಿ ಹಾಗೂ ಬೈರತಿ ಸುರೇಶ್ ಅವರಿಗೂ ಕೂಡ ಒಂದು ಬಿಗ್ ರಿಲೀಫ್ ಸಿಕ್ಕಂತಾಗಿರುವಂತಹದ್ದು. ಅಂದ್ರೆ ಇಡಿ ಕಂಟಕದಿಂದ ಸಿಎಂ ಪತ್ನಿಯವರು ಹಾಗೂ ಮತ್ತೆ ಸುರೇಶ್ ಅವರು ತಪ್ಪಿಸಿಕೊಂಡಿದ್ದಾರೆ. ಇದರ ಮಧ್ಯೆ ಸುಪ್ರೀಂ ಕೋರ್ಟ್ ಏನು ವಿಚಾರಣೆ ನಡೆಸ್ತಾ ಇತ್ತು, ಇಂತಹ ಸಂದರ್ಭದಲ್ಲಿ ಅನೇಕ ಅಂಶಗಳನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದೆ. ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಸುಪ್ರೀಂ ಕೋರ್ಟ್ ಗರಂ ಆಗಿದೆ, ಇಡಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದೆ. ಚುನಾವಣಾ ಅಂದ್ರೆ ವಿರೋಧ ಪಕ್ಷಗಳನ್ನು ಎದುರಿಸುವಂತಹದ್ದು ಚುನಾವಣಾ ಕಣದಲ್ಲಿರಬೇಕು, ಮತದಾರರ ನಡುವೆ ಈ ಒಂದು ಹೋಗಿ ಹೋರಾಟವನ್ನು ಎದುರಿಸಬೇಕು, ಚುನಾವಣಾ ಕಣದಲ್ಲಿ ಹೋರಾಟವನ್ನು ಮಾಡಬೇಕು. ಆದರೆ ಇಡಿಯನ್ನ ಬಳಸಿಕೊಂಡು ಈ ರೀತಿಯಾದಂತಹ ರಾಜಕೀಯ ಹೋರಾಟವನ್ನು ಮಾಡಬಾರದು ಅನ್ನುವಂಥದ್ದನ್ನ ಸಿಜೆ ಹೇಳಿದ್ದಾರೆ. ಮತ್ತೆ ನೀವು ಇನ್ನಷ್ಟು ಹೆಚ್ಚು ನನ್ನ ಬಾಯನ್ನು ತೆರೆಯುವಂತೆ ಮಾಡಬೇಡಿ, ನೀವು ಹಿಂಗೆ ತೆರೆಯುವಂತೆ ಮಾಡಿದ್ರೆ ನಾವು ಇನ್ನಷ್ಟು ಹೆಚ್ಚಿನ ಕಮೆಂಟನ್ನು ಇಡಿ
ವಿರುದ್ಧ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಹೇಳಿದ್ದಾರೆ. ಜೊತೆಗೆ ನಾವು ಮಹಾರಾಷ್ಟ್ರದಲ್ಲಿ ನಾನು ನೋಡಿದ್ದೇನೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ವಿರೋಧ ಪಕ್ಷಗಳನ್ನ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಬಳಸ್ಕೊಳ್ತು, ಇಡಿ ಪ್ರಕರಣಗಳನ್ನ, CBI ಪ್ರಕರಣಗಳನ್ನ ಹೇಗೆ ದಾಖಲಿಸಲಾಯಿತು, ಹೇಗೆ ವಿರೋಧ ಪಕ್ಷಗಳನ್ನ ಹಣಿಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಳ್ಳಾಯ್ತು ಅನ್ನುವಂಥದ್ದು ನನಗೆ ಗೊತ್ತಿದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಮತ್ತೆ ಹೆಚ್ಚಿನದಾಗಿ ಮಾತಾಡುವಂತೆ ನನ್ನ ಮಾಡಬೇಡಿ, ನನ್ನ ಬಾಯನ್ನ ತೆರೆಯುವಂತೆ ಮಾಡಬೇಡಿ ಅನ್ನುವಂತಹದನ್ನು ಕೂಡ CJI ಅವರು ಹೇಳಿರುವಂತಹದ್ದು. ಅಂತಿಮವಾಗಿ ಇಂತಹ ಒಂದು ಕಮೆಂಟ್ ಅನ್ನ ಮಾಡಿರುವಂತಹ ಸುಪ್ರೀಂ ಕೋರ್ಟ್ ವಿರೋಧ ಪಕ್ಷಗಳನ್ನ ಹಣಿಯಲಿಕ್ಕೆ CBI ಅಥವಾ ಇಡಿಯನ್ನ ಬಳಸ್ಕೊಳ್ತಿರುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹದನ್ನ ಪ್ರಶ್ನೆ ಮಾಡಿರುವಂತಹದ್ದು. ಮತ್ತೆ ಇಡಿ ಅಧಿಕಾರಿಗಳಿಗೂ ಕೂಡ ಹೇಳಿರುವಂತಹದ್ದು ರಾಜಕೀಯ ಕಾರಣಗಳಿಗಾಗಿ ನಿಮ್ಮನ್ನ ಬಳಸ್ಕೊಳ್ಳಲಾಗ್ತಿದೆ ಅನ್ನುವಂಥದ್ದನ್ನು ಕೂಡ CJI ಅವರು ಈ ಒಂದು ಅರ್ಜಿ ವಿಚಾರಣೆ ವೇಳೆ ಕಮೆಂಟ್ ಅನ್ನ ಮಾಡಿರುವಂತಹದ್ದು. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗೆ.